ಆಗ್ತಿರ್ಬೇಕಾದ್ರೆ ಅವ್ರ ಗಂಡಂಗೆ ಡೌಟ್ ಬರುತ್ತೆ, ಕೆಂಚಮ್ಮನ ಗಂಡಂಗೆ. ನನ್ನ ಹೆಂಡತಿ ಇಷ್ಟು ಬೇಗ ಹೋಗಿ ಇಷ್ಟು ಬೇಗ ಉಲ್ಟಾ ತಂದ್ಬಿಡ್ತಾಳಲ್ಲ, ಇದು ಹೆಂಗ್ ಸಾಧ್ಯ, ಏನ್ ಮಾಡ್ತಾಳೆ, ಹೇಗೆ ಅಂತೇಳಿ ಅನುಮಾನ ಪಟ್ಟು ಒಂದ್ ದಿವಸ ಅವ್ರನ್ನ ಫಾಲೋ ಮಾಡಕ್ ಅಂದ್ರೆ ಅವ್ರ ಹಿಂಗಡೆ ಹಿಂಬಾಲಿಸ್ಕೊಂಡು ಹೋಗ್ತಾರಂತೆ. ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಕೆಂಚಮ್ಮ ಪ್ರತಿನಿತ್ಯ ಕೈ ಮುಗ್ದು ಹೋಗ್ತಾ ಇರ್ತಾರೆ ಕಾಡಿಗೆ. ಇವ್ರು ಹಿಂಗಡೆ ಹಿಂಬಾಲಿಸ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರು ಕಾಡಲ್ಲಿ ಹೋಗಿ ಹುಲ್ ಕೊಯ್ಬೇಕು ಅಂತ ಹೇಳಿದಾಗ ಹುಲ್ಲಿನ ಹೊರನೆ ರೆಡಿ ಆಗಿರುತ್ತೆ. ಆ ಹುಲ್ಲಿನವರೆ ಅದ್ರಷ್ಟು ಅದೇ ಬಂದ್ಬಿಟ್ಟು ಕೆಂಚಮ್ಮ ತಲೆ ಮೇಲೆ ಕೂರುತ್ತೆ. ಇದೇನಿದು, ಇದು ಯಾವ ಮಾಯೆ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲೊಂದ್ ಬೇವಿನ ಮರ ಇರುತ್ತಂತೆ. ಆ ಬೇವಿನ ಮರದಲ್ಲಿ ಗೌರಸಂದ್ರದಂಬ ಕೂತ್ಕೊಂಡು ವಿಸ್ತಾರ ರೂಪ ಅಂದ್ರೆ ಬಹು ವಿಸ್ತಾರ ರೂಪ ತನ್ನ ನಿಜ ರೂಪದಲ್ಲಿ ಕಾಣಿಸ್ಕೊಂತಾರಂತೆ. ಅವ್ರ ಗಂಡಂಗೆ ಅದನ್ನ ಅಂದ್ರೆ ಕೆಂಚಮ್ಮನ್ ಗಂಡನ್ ಹೋಗು ತುಂಬಾ ಗಾಬರಿ ಆಗ್ಬಿಟ್ಟು, ಅವಳು ನನ್ ಮಗಳು, ಅವಳ ಕೆಲ್ಸದಲ್ಲಿ ನನ್ಗೂ ಸಂಪಾದಿದೆ, ನಾನೇ ಇದು ಒನೆನೆಲ್ಲ ಕಟ್ಟಿ ಇದ್ ಮಾಡ್ತಿರೋದಂತ ಇಲ್ಲಿ ಹೇಳಿದಾಗ ಅವನು ಅದೇ ರೀತಿ ರಾಜ ಅಂದ್ಮೇಲೆ ಅವನಂದ್ರೆ ಕೆಂಚಮ್ಮನ್ ಗಂಡ ಕೇಳಿಸ್ಕೊಂಡ್ ಬರ್ತಾರೆ ಮನೆಗೆ. ಆಮೇಲೆ ಅಲ್ಲಿ ಪುಟ್ಟಣಿಕೆಲಿ ಇಟ್ಟು ಪೂಜೆ ಮಾಡ್ತಿರ್ತಾರಲ್ಲ, ಅವಾಗ ಅಲ್ಲಿ ಬಂದ್ಬಿಟ್ಟು ನನ್ ತಪ್ಪಾಯ್ತು ಕಣಮ್ಮ, ಕೆಂಚಮ್ಮನ ಮೇಲೆ ಸಂಶಯ ಪಟ್ಟು ನಾನೇ ಪಾಪಿ ಆಗೋಗ್ಬಿಟ್ಟೆ, ಇನ್ಮೇಲೆ ಯಾವತ್ತೂ ನನ್ನ ಹೆಂಡತಿ ಮೇಲೆ ಸಂಶಯ ಪಡಲ್ಲ ಅಂತೇಳಿ ಇದ್ ಮಾಡ್ತಿರ್ತಾರೆ. ಅವ್ರು ಅದೇ ರೀತಿ ಪೂಜೆ ಮಾಡ್ಕೊಂಡು ಹೋಗ್ತಿರ್ತಾರಲ್ವಾ, ಅವಾಗ ಅಲ್ಲಿ ಪ್ರತ್ಯಕ್ಷ ಆಗ್ತಾರ ಅಮ್ಮ. ನಿಮ್ಮಿಬ್ರು ಭಕ್ತಿಗೆ ನಾನು ಮೆಚ್ಚಿದೀನಿ. ನೀವು ಏನಂದ್ರೆ ಈ ಪುಟ್ಟಣಿಕೆನ ಏನ್ ಪೂಜೆ ಮಾಡ್ತಿದ್ದೀರಾ, ನೀವು ಈ ಪುಟ್ಟಣಿಕೆಯಲ್ಲಿ ದಿನ ಬೇವಿನ ಪತ್ರೆ ಮಾಡಿಸಿ ನನಗೆ ಪೂಜೆ ಮಾಡ್ರಿ. ಈಗ ರೋಗ ರುಜಿನಿ, ಯಾರಿಗಾರು ಸಂತಾನ ಫಲ ಅಂದ್ರೆ ಸಂತಾನ ಕೊಡೋದು, ಏನೇ ಒಂದು ಅವ್ರ ಆಸೆ ಏನಿರುತ್ತೋ ಅವ್ರು ಬಂದವ್ರಿಗೆ ಬೇವಿನ ಪತ್ರೆ ನನ್ನ ಭಂಡಾರನ ಪ್ರಸಾದವಾಗಿ ಕೊಟ್ಟು ಇದನ್ನೆಲ್ಲ ಇದು ನೆಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಕೆಂಚಮ್ಮಂಗು ಅವ್ರ ಗಂಡಂಗು. ಅವ್ರ ಅದೇ ರೀತಿ ಊರಲ್ಲೆಲ್ಲ ವಿಷಯ ಗೊತ್ತಾಗುತ್ತೆ ಅವ್ರಿಗೆ, ಆ ಊರಲ್ಲಿ ಏನೇ ಒಂದು ರೋಗ ರುಜಿನ ಬಂದ್ರೆ ಅಮ್ಮನ್ ಬೇವಿನ ಪತ್ರೆ ಭಂಡಾರ ಇಷ್ಟೇ ಮೆಡಿಸಿನ್ ಇದೇ ರೀತಿ ಕೊಟ್ಕೊಂಡು ಅಂದ್ರೆ ಅವರು ಅಮ್ಮನವ್ರನ್ನ ಪೂಜೆ ಮಾಡ್ಕೊಂತಾರೆ. ಈಗ ಅಮ್ಮನವ್ರು ಆಲ್ರೆಡಿ ದೈವತ್ವ ಕೇಳಿದ್ದಾರೆ. ಆ ಹುತ್ತ ಮೂಡಿದ್ದು ತುಂಬ್ಲಲ್ಲಿ. ಈಗ್ಲೂನು ಆ ಒಂದು ಹುತ್ತ ಅದೇನಾಗಿದೆ ಶಿಲೆ ತರ ಆಗಿ ಇವಾಗ್ಲೂ ತುಂಬ್ಲಲ್ಲಿ ಆ ಪ್ರತಿಮೆ ಇದೆ. ಈಗ್ಲೂ ಫಸ್ಟ್ನೇ ಪೂಜೆನೆ ತುಂಬ್ಲಲ್ಲೇ. ಬಂದಂತ ಭಕ್ತರು ಮೊದ್ಲು ತುಂಬ್ಳಿಗೆ ಹೋಗ್ಬೇಕು, ತುಂಬ್ಲಿಂದ ಆಮೇಲೆ ಗೌರ ಸಮುದ್ರಕ್ಕೆ ಹೋಗ್ಬೇಕು. ಗೌರ ಸಮುದ್ರದಲ್ಲಿ ಏನಂದ್ರೆ ಅಮ್ಮನವರ ಉತ್ಸವ ಮೂರ್ತಿ ಪೆಟ್ಟಿಗೆಗಳು ಇಟ್ಕೊಂಡಿದ್ದಾರೆ. ಬಟ್ ಅಮ್ಮ ಮೂಲ ಉದ್ಭವ ಆಗಿರೋದು ತುಂಬ್ಲಲ್ಲಿ. ಇದೇ ರೀತಿ ಆಗುತ್ತೆ. ಅಂದ್ರೆ ತುಂಬ್ಲಿಗೆ ಅಂದ್ರೆ ಗೌರ ಸಮುದ್ರದಲ್ಲಿ ಜಾತ್ರೆ ಮಾಡ್ಬೇಕು ಅಂದ್ರೆ ಇವರೆಲ್ಲ ಮಾಮೂಲಿ ಕೆಂಚಮ್ಮ ಅವರು ಇದನ್ನೆಲ್ಲ ಮಾಮೂಲಿ ನಡ್ಸ್ಕೊಂಡು ಹೋಗ್ತಿರ್ತಾರೆ. ಅವ್ರುನು ಆಮೇಲೆ ದೈವತ್ವ ಕೇಳ್ತಾರೆ, ಅಂದ್ರೆ ಅವ್ರನ್ನು ನಿಧನ ಆಗೋಗ್ತಾರೆ. ಈಗ ಆಯ್ತು ಅಮ್ಮವ್ರ ದೈವತ್ವ ಕೇಳಿದಾರೆ ಅಂದ್ರೆ ಅವ್ರ ಊರಲ್ಲಿ ಈಗ ಅಮ್ಮನ್ ಜಾತ್ರೆ ಮಾಡ್ಬೇಕು ಅಂದ್ರೆ ಒಂದ್ ವಾರದ ಮುಂಚೆ ಸಾರಿಕ್ತಾರಂತೆ ಗೌರ ಸಮುದ್ರದಲ್ಲಿ. ಅಮ್ಮನವ್ರ ಜಾತ್ರೆ ಬರ್ತಿದೆ ಎಚ್ಚರ ಅಂತ ಹೇಳ್ಬಿಟ್ಟು ಈ ರೀತಿ ಸಾರಿಕ್ತಾಗ ಆ ಊರಲ್ಲಿ ಗೌರ ಸಮುದ್ರದ ಪ್ರಾಂತ್ಯದಲ್ಲಿ ಏನಂದ್ರೆ ರೊಟ್ಟಿ ಹಂಚನ ಒಲೆ ಮೇಲೆ ಇಡಂಗಿಲ್ಲ, ರೊಟ್ಟಿ ಚಪಾತಿ ಇವ್ ಮಾಡಂಗಿಲ್ಲ, ಗಿಡ ಹತ್ತಂಗಿಲ್ಲ, ಗಿಡ ಕಡಿಯಂಗಿಲ್ಲ, ಮನೇಲಿ ಸಾರಿಗೆ ಒಗ್ಗರಣೆ ಹಾಕಂಗಿಲ್ಲ, ಒಂದ್ ಗಿಡ ಹೂವು ಏನೇ ಆಗ್ಲಿ ಏನು ಮುರಿಯಂಗೇ ಇಲ್ಲ ಆ ಒಂದ್ ವಾರ. ಪ್ರತಿ ವರ್ಷನೂ ಹೆಂಗೆ ಅಂದ್ರೆ ಗೌರಸಂದ್ರದ ಅಮ್ಮನ್ ಜಾತ್ರೆ ಆದ್ಮೇಲೆ ಕರ್ನಾಟಕದಲ್ಲಿ ಶಕ್ತಿ ದೇವತೆಗಳಿದಾರಲ್ಲ, ಈಗ ಕೊಲ್ಲೂರು ಮೂಕಾಂಬಿಕೆ, ಶೃಂಗೇರಿ ಶಾರದಾಂಬೆ, ಹೊರನಾಡು ಅನ್ನಪೂರ್ಣೇಶ್ವರಿ, ಶಿರ್ಸಿ ಮಾರಿಕಾಂಬೆ, ಈ ಜಾತ್ರೆಗಳೆಲ್ಲ ನಡೆಯೋದು ಗೌರ ಸಮುದ್ರದಲ್ಲಿ ಜಾತ್ರೆ ಆದ್ಮೇಲೆ. ಇದೇ ಕಾರಣ ಅಮ್ಮನವ್ರನ್ನ ಜಗತ್ತಿಗೆ ದೊಡ್ಡವಳು ಅಂತ ಕರೆಯೋದು ಗೌರ ಸಮುದ್ರದ ಅಮ್ಮನವ್ರನ್ನ. ಅದಕ್ಕೆ ಅಂದ್ರೆ ಫಸ್ಟ್ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಶ್ರಾವಣ ಮಾಸ ಆದ್ಮೇಲೆ ಭಾದ್ರಪದ ಮಾಸ ಬರುತ್ತೆ. ಶ್ರಾವಣ ಮಾಸ ಮುಗಿಯುತ್ತಲ್ವ ಅವಾಗ ಅಮಾವಾಸ್ಯೆ ಬಿದ್ದಿರುತ್ತೆ. ಆ ಅಮಾವಾಸ್ಯೆ ಆದ್ಮೇಲೆ ಬರುವಂತ ಮಂಗಳವಾರ ಶುಕ್ರವಾರ ಅಂದ್ರೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಅಮ್ಮನವ್ರ ಜಾತ್ರೆ ಮಾಡ್ತಾರೆ. ಮೊದಲನೇ ದಿನ ಅಮ್ಮನವರಿಗೆ ಪೂಜೆ ಎಲ್ಲ ಇರುತ್ತೆ. ಎರಡನೇ ದಿನ ಅಂದ್ರೆ ಮಂಗಳವಾರ ಆಗ್ಲಿ ಶುಕ್ರವಾರ ಆಗ್ಲಿ ಅವತ್ತು ಅಮ್ಮನವ್ರದ್ದು ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆನ ತುಂಬ್ಲಿಗೆ ಕರ್ಕೊಂಡು ಹೋಗ್ತಾರೆ. ವರ್ಷದಲ್ಲಿ ಒಂದೇ ಸತಿ ಅಮ್ಮ ಗೌರ ಸಮುದ್ರದಿಂದ ತುಂಬ್ಲಿಗೆ ಹೋಗೋದು. ಈ ರೀತಿ ಪೆಟ್ಟಿಗೆಗಳನ್ನ ತಗೊಂಡು ಹೋಗ್ತಾರೆ. ಅಲ್ಲಿನ ಪೆಟ್ಟಿಗೆ ತಗೊಂಡು ಹೋಗ್ಬೇಕಾದ್ರೆ ಏನಂದ್ರೆ ಗೌರ ಸಮುದ್ರದಲ್ಲಿ ಜನಗಳದ್ದು ನಂಬಿಕೆ ಏನಂದ್ರೆ ಅಲ್ಲಿ ಈರುಳ್ಳಿನ ಅಂದ್ರೆ ಅವ್ರಿಗೊಂದು ಪ್ರಧಾನ ಕೃಷಿ ಅದು ಈರುಳ್ಳಿ ಬೆಳೆಯೋದು. ಅವ್ರೇನ್ ಮಾಡ್ತಾರೆ, ಈರುಳ್ಳಿ ಬೆಳೆದ್ರನ್ನ ತಂದು ಅಮ್ಮನ ಪೆಟ್ಟಿಗೆ ತೋರೋದು. ಮತ್ತೆ ಅವ್ರು ಏನೇನು ಅರ್ಕೆ ಹೊತ್ಕೊಂಡಿರ್ತಾರೆ, ಬೇವಿನ ಪತ್ರೆ ಸೀರೆ ಉಡೋದು, ಬೇವಿನ ಪತ್ರೆ ಸೀರೆ ಉಡ್ತಾರೆ, ಮೊಸರನ್ನ ಎಡೆ ಹಾಕೋರು, ಈ ರೀತಿ ಎಲ್ಲ ಅರ್ಕೆಗಳಿರ್ತವೆ. ಅರ್ಕೆ ಮೂಲಕ ಅಮ್ಮ ತುಂಬ್ಲಿಗೆ ಹೋಗ್ತಾರೆ. ಬೆಳಿಗ್ಗೆ 10 ಗಂಟೆಗೆ ಅದು ಎತ್ತಿದ್ರೆ ಅಮ್ಮ 11:30 12 ಗಂಟೆಗೆಲ್ಲ ತುಂಬ್ಲಿಗೆ ಹೋಗ್ತಾರೆ. ತುಂಬ್ಲಲ್ಲಿ ಪೂಜೆ ಇರುತ್ತೆ. ಮತ್ತೆ ಸಂಜೆ 4 ಗಂಟೆಗೆ ತುಂಬಿಂದ ಗೌರ ಸಮುದ್ರಕ್ಕೆ ವಾಪಸ್ ಬರ್ತಾರೆ. ಇದು ಬಂದು ಅಮ್ಮನ್ನ ಗುಡಿ ದುಂಬಿಸಿದಾದ್ಮೇಲೆ ರಾತ್ರಿ ಆಗುತ್ತಲ್ವ ಅವತ್ತು, ಆ ರಾತ್ರಿ ಯಾರೊಬ್ರು ಸಹ ತುಂಬ್ಲಲ್ಲಾಗ್ಲಿ ಗೌರ ಸಮುದ್ರದಾಗ್ಲಿ ಇರಂಗಿಲ್ಲ, ಒಬ್ರು ಮನುಷ್ಯರು. ಯಾಕಂದ್ರೆ ಅವತ್ತು ಅಮ್ಮ ಅಂದ್ರೆ ಅವರು ನಾಗರೂಪದಲ್ಲಿ, ಯಾಕಂದ್ರೆ ಹುತ್ತದಲ್ಲಿ ಹುಟ್ಟೋರಲ್ವ ಅವರು, ಅವ್ರ ರೂಪ ನಾಗ ಸ್ವರೂಪ. ಅವತ್ ಏನ್ ಮಾಡ್ತಾರೆ ಅಂದ್ರೆ ಒಂದ್ ದೊಡ್ಡ ಸರ್ಪ ಆಗಿ ಗೌರ ಸಮುದ್ರದ ಸುತ್ತ ಪ್ರಾಂತ್ಯ ಸುತ್ತ ಅವರು ತಮ್ಮ ರೂಪ ತಾಳಿ ಎಡೆ ಬಿಚ್ಚಿ ಗೌರ ಸಮುದ್ರಕ್ಕೆ ನೆರಳಾಗಿರ್ತಾರೆ ಅಂತೆ, ಅಂದ್ರೆ ಆ ದೇವಸ್ಥಾನಕ್ಕೆ. ಹಂಗಾಗಿ ಅವರು ಆ ವಿಸ್ತಾರ ರೂಪ ನೋಡಕ್ ಆಗಲ್ಲ ಅಂತ ಅಲ್ಲಿ 100 ಜನಗಳು ಯಾರು ಹೊರಗಡೆ ಬರೋದಿಲ್ಲ ಈಗ್ಲೂ. ಬಟ್ ಹಿಂದೆ ಒಂದ್ಸಲ ಇದೇ ರೀತಿ ಒಂದ್ಸತಿ ಗೌರ ಸಮುದ್ರದಲ್ಲಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಏನ್ ಮಾಡಿರ್ತಾನೆ, ಒಬ್ಬ ಬಳಗಾರ ಬಂದಿರ್ತಾನೆ.
ಆ ಬಳೆಗಾರ ಬಳೆನೆಲ್ಲ ಮಾರ್ತಾನೆ, ಇನ್ನು ಮಿಕ್ಕಿರುತ್ತೆ ಬಳೆಗಳು. ಅದಕ್ಕೆ ಅವನೇನ್ ಹೇಳ್ತಾನೆ, ನಾಳೆನೂ ಜಾತ್ರೆ ಇದೆಯಲ್ಲ, ನಾಳೆ ಸ್ವಲ್ಪ ಬಳೆಗಳನ್ನ ಮಾರ್ಬಿಟ್ಟು ಆಮೇಲೆ ಹೋಗೋಣ ಅಂತೇಳಿ ಅನ್ಕೊಂಡು ಗೌರಸಮುದ್ರದಲ್ಲಿ ಇರ್ತಾನೆ. ಅದು ಮಧ್ಯರಾತ್ರಿ ಆಗಿರುತ್ತೆ ಆವಾಗ್ಲೇನೆ. ಅವರು ಅಮ್ಮನವರು ಒಂದು ಮುದುಕಿ ರೂಪದಲ್ಲಿ ಬಂದ್ಬಿಟ್ಟು ಆ ಬಳೆಗಾರನ ಹತ್ರ ಬರ್ತಾರಂತೆ. ನಿನ್ನ ಹತ್ರ ಇರೋ ಬಳೆನೆಲ್ಲ ತೊಡ್ಸು, ನಾನು ನಿನ್ಗೆ ಒಂದು ಸಕಲ ಐಶ್ವರ್ಯನೆಲ್ಲ ಕೊಡ್ತೀನಿ ಅಂತ ಹೇಳಿದ್ರಂತೆ. ಬಳೆಗಾರ ತನ್ನ ಹತ್ರ ಇರೋ ಬಳೆನೆಲ್ಲ ತೊಡಸ್ತಾನಂತೆ. ಅದೇ ರೀತಿ ಗೌರಸಮುದ್ರಮ್ಮ ಅವನಿಗೆ ಚಿನ್ನ ಬೆಳ್ಳಿ ಹೊನ್ನು ಇದನ್ನೆಲ್ಲ ಕೊಡ್ತಾರಂತೆ. ಕೊಟ್ಬಿಟ್ಟು, ನೋಡಪ್ಪ ಈ ಗೌರಸಮುದ್ರದಲ್ಲಿ ಇವಾಗ ಅಮ್ಮನವ್ರ ಸಂಚಾರ ಆಗ್ತಿರುತ್ತೆ, ಅದಕ್ಕೆ ಇಲ್ಲಿ ಇರಕ್ ಹೋಗ್ಬೇಡ, ಇದ್ರೆ ನೀವ್ ತೊಂದ್ರೆ ಆಗ್ಬೋದು ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ನೀವ್ ಇಲ್ಲಿ ಹಿಂದಕ್ ತಿರುಗ್ದಂಗೆ ಸುಮ್ನೆ ನಿನ್ ದಾರಿಲಿ ಎಲ್ಲರೂ ನಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಈ ಬಳೆಗಾರ ಆ ಚಿನ್ನ ಬೆಳ್ಳಿನೆಲ್ಲ ತಗೊಂಡು ಹೋಗ್ತಾ ಇರ್ತಾನಂತೆ. ಹೋಗಿ ಹತ್ರ ಒಂದ್ ಸ್ವಲ್ಪ ದೂರ ಹೋಗ್ತಾನೆ ಅಂತ ಯೋಚನೆ ಮಾಡ್ತಾರೆ, ಈ ಮುದುಕಿ ಯಾಕೆ ಈ ಮಧ್ಯರಾತ್ರಿ ಬಂದು ಬಳೆ ತೋರ್ಸ್ಕೊಂಡು ಹೋದ್ಲು, ಅದಾದ್ಮೇಲೆ ನನಗೆ ಇಷ್ಟೊಂದೆಲ್ಲ ಚಿನ್ನ ಬೆಳ್ಳಿ ಕೊಟ್ಟು ಯಾಕೆ ಹಿಂಗ್ ತಿರುಗಿ ನೋಡ್ಬೇಡ ಅಂತೇಳಿ ಅನ್ಕೊಂಡು ಸುಮ್ ತಿರುಗ್ತಾನಂತೆ. ಅವ್ನ್ ತಿರುಗಿದ್ ಹೆಂಗಿದೆ, ಈಗ್ಲೂ ಮಣ್ಣಾಗಿದ್ದಾನೆ ಅವನು. ಅಂದ್ರೆ ಮಣ್ಣಿನ ಶಿಲೆ ತರ ಆಗೋಗ್ಬಿಟ್ಟಿದೀನಿ. ಈಗ್ಲೂನು ಅಲ್ಲಿ ಬಳಗಾರಪ್ಪನ ಗುಡ್ಡೆ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಈಗ್ಲೂನು ಅವ್ನ್ ಬಳೆಗಳನ್ನ ಹಿಡ್ಕೊಂಡು ಹೆಂಗ್ ನಿಂತಿದ್ದ, ಹೆಂಗ್ ತಿರುಗಿ ನೋಡ್ದ ಹಂಗೆ ಮಣ್ಣಾಗಿ ಮಣ್ಣಿನ ಶಿಲೆ ತರ ಈಗ್ಲೂನು ಆ ಮಣ್ಣಿನ ಶಿಲೆ ಇದೆ. ಅಲ್ಲಿ ಹೋದರೆಲ್ಲ ಒಂದೊಂದ್ ಕಲ್ಲು ಹಾಕ್ಬಿಟ್ಟು ಬರ್ತಾರೆ. ಇದಿಷ್ಟು ಗೌರಸಮುದ್ರದ ವಿಶೇಷ ಏನು ಅಂದ್ರೆ ಅಲ್ಲಿನ ಜನಗಳು ನಾವ್ ಹೋಗಿದೀವಿ ಅಂತೇಳಿ ಒಂದ್ ಕಲ್ಲು ಹಾಕ್ತಾರೆ ಗುರ್ತಿಗಷ್ಟೇ. ಅಂದ್ರೆ ಈಗ ಹೋದಾಗ 3 ಇಡಿ ಮಣ್ಣು ಹಾಕ್ಬೇಕು ಗುಡ್ಡೆಗೆ ಅಂತಂತ ಹೇಳ್ತಾರಲ್ವಾ, ಅದ್ರ ಬದ್ಲಿಗೆ ಇವ್ರು ಒಂದೊಂದ್ ಕಲ್ಲು ಹಾಕ್ಬಿಟ್ಟು ಬರ್ತಾರೆ ಬಳಗಾರಪ್ಪನ ಗುಡ್ಡೆಗೆ. ಅದು ಅಂದ್ರೆ ಅಮ್ಮನವ್ರು ಅಲ್ಲಿ ನೆಲೆ ಆಗಿದ್ರು, ಯಾಕಂದ್ರೆ ಅಮ್ಮನೇ ಬಂದ್ಬಿಟ್ಟು ಅವನ ಹತ್ರ ಬಳೆ ತೋರಿಸ್ಕೊಂಡಿದ್ದು ಬಳಗಾರಪ್ಪನ ಹತ್ರ. ಅವಾಗ ಈಗೆಲ್ಲ ಈಗ ಪೂಜಾರಪ್ಪರೆಲ್ಲ ಪಟ್ಟ ಕಟ್ಟಿದ್ರು, ಅಲ್ಲೇ ಪಟ್ಟ ಪೂಜಾರಪ್ಪರಿಗೆಲ್ಲ ಪಟ್ಟ ಆಗಿ ಅವ್ರು ಆಲ್ರೆಡಿ ಜಾತ್ರೆ ಮಾಡಿ ಎಷ್ಟು ವರ್ಷ ಆಗಿರ್ಬೋದು ಈ ತರ ಆಗಿ? ಅದು ವರ್ಷದ ಲೆಕ್ಕಗಳಿಲ್ಲ ಕಣಪ್ಪ. ಅಂದ್ರೆ ಅವ್ರು ಹುಟ್ಟಿನ ಲೆಕ್ಕನೇ ಇಲ್ಲ. ಜುಂಜಪ್ಪನ್ಗಿಂತನೂ ದೊಡ್ಡ ದೋಸ್ತ ನಮಗೆ. ಜುಂಜಪ್ಪ ಅವ್ರು ಯಾವಾಗ ಹುಟ್ಟಿದ್ರು ಅಂದ್ರೆ ಈ ಪಟ್ಟ ಎಲ್ಲ ಕಟ್ಟಾದ್ಮೇಲೆ ಅಲ್ವಾ ಈ ತರ ನಡೆದಿರೋದು? ಅಂದ್ರೆ ವರ್ಷ ಅಂತ ಇರುತ್ತಲ್ವಾ? ಆ ವರ್ಷದ ಬಗ್ಗೆ ಗೊತ್ತಿಲ್ಲ ಕಣಪ್ಪ. ಹೇಳಿ. ಆಯ್ತು, ಈಗ ಈ ರೀತಿ ಅಮ್ಮನವ್ರ ಕತೆ ಮುಗೀತು. ಅದಾದ್ಮೇಲೆ ನಮ್ ಗೊಲ್ಲಾಟಿಗೆ ಅಮ್ಮನವ್ರದ್ದು ಲಿಂಕ್ ಹೆಂಗಿದೆ ಅಂತ, ಈ ಗೊಲ್ಲರಿಗೂ ಅಮ್ಮನವ್ರು ಹೆಂಗ್ ಸಿಕ್ಕಿದ್ರು, ಅವ್ರನ್ನ ಹೆಂಗ್ ಪೂಜೆ ಮಾಡಕ್ ಶುರು ಮಾಡಿದ್ರು ಅಂತ. ಕಾಡ್ಗೊಲ್ರಿಗೋ ಇಲ್ಲ ಬೇರೆಯವ್ರಿಗೋ ಹೊಲ್ದಿರೋದು? ನಮ್ ಕಾಡ್ಗೊಲ್ರಿಗೇನಾ? ನಮ್ ಕಾಡ್ಗೊಲ್ರಿಗೇನೆ. ಹೇಳಿ. ನಮ್ ಕಾಡ್ಗೊಲ್ರಿಗೆ ಹೊಲ್ದಿರೋದು. ಈಗ ಆಯ್ತು ಅಂತ ಹೇಳ್ಬಿಟ್ಟು ಈಗ ಜುಂಜಪ್ಪನ ಕತೆ ಬರುತ್ತೆ. ಜುಂಜಪ್ಪನ ಕಥೆಲಿ ಜುಂಜಪ್ಪ ಅವರ ತಾತ ದೈವದ ದೈಮಾರ. ಆತರ ನಡೆದ್ಮೇಲೆ ಹೆಂಗ್ ಉಟ್ಕೊಳ್ಳುತ್ತೆ ಅಲ್ಲಿ ಜುಂಜಪ್ಪನ ಕತೆ? ಅಂದ್ರೆ ಈಗ ಜುಂಜಪ್ಪ ತಾತನಿಂದನೇ ಗೌರಸಮುದ್ರದಮ್ಮವ್ರದ್ದು ಕತೆ ಬರುತ್ತೆ. ಅಂದ್ರೆ ಜುಂಜಪ್ಪನ ಆಳ್ವಿಕೆ ನಡೀತಾ ಇತ್ತು ಅನ್ನೋ ತರ. ಜುಂಜಪ್ಪನ ಹುಟ್ಟಕ್ಕಿಂತನೂ ಮುಂಚೆ ಅವ್ರ ತಾತಂದ್ರು ಇರ್ತಾರಲ್ಲ, ಗೌರಸಮುದ್ರ ಮಾರಮ್ಮನ್ನು ಪೂಜ್ಕೊಂಡಿರ್ತಾರೆ ಅವರು. ಈಗ ನಡ್ಕೊಂಡಿರ್ತಾರೆ ಆತರ. ಅಂದ್ರೆ ನಡ್ಕೊಂಡಿರ್ತಾರೆ. ಅದ್ ಹೆಂಗೆ ಅಂದ್ರೆ ದೈವದ ದೈಮಾರ್ ಅವ್ರಿಗೆ ಮದ್ವೆ ಮಾಡ್ತಾರೆ ಅವ್ರ ಮನೇಲಿ. ದೈವದ ದೈಮಾರ್ ಅವ್ರಿಗೆ ಮದ್ವೆ ಮಾಡಿದಾಗ ಏನಂದ್ರೆ ಅವ್ರ ಅಂದ್ರೆ ದೈವದ ದೈಮಾರ ಮದ್ವೆ ಆಗ್ತಾರೆ. ಮದ್ವೆ ಮೊದ್ಲು ಕರ್ಕೊಂಡ್ಬಂದು ಹೆಂಡತಿನ ಮನೇಲಿ ಬಿಡ್ತಾರೆ. ಅವ್ರ ಕೆಲ್ಸ ಏನಂದ್ರೆ ಹಸುಗಳನ್ನ ಕಾಯ್ಬೇಕು, ದನ ಕುರಿಗಳನ್ನ ಕಾಯ್ಬೇಕು ಅಂತ ಹೇಳ್ಬಿಟ್ಟು ಹೆಂಡತಿನ ಬಿಟ್ಟು ದೈವದ ದೈಮಾರ್ ಅವ್ರು ಕಾಡಿಗೆ ಹೋಗ್ತಾರೆ ಹಸು ಕುರಿಗಳನ್ನೆಲ್ಲ ಮೇಯ್ಸೋದಿಕ್ಕೆ. ಇಲ್ಲಿ ಏನ್ ಮಾಡ್ತಾರೆ, ದೈವದ ದೈಮಾರ್ ಅವ್ರ ಹೆಂಡತಿ ಇರ್ತಾರಲ್ಲ, ಅವ್ರ ಅಣ್ಣ ತಮ್ಮಂದ್ರು, ದೈವದ ದೈಮಾರ್ ಅವ್ರ ಅಣ್ಣ ತಮ್ಮಂದ್ರು ಹೆಂಡತಿಗಳು ಇರ್ತಾರಲ್ಲ, ಇವರಿಗೆ ತುಂಬಾ ಕಿರುಕುಳ ಕೊಡ್ತಿರ್ತಾರೆ ದೈವದ ದೈಮಾರ್ ಅವ್ರ ಹೆಂಡತಿಗೆ. ಅವ್ರ ಹೆಂಡತಿ ಆ ಕಿರುಕುಳ ಆಗ್ದಲೆ ನಾನ್ ನನ್ ಗಂಡನ ಜೊತೆ ಸೇರ್ತೀನಿ, ಅದ್ ಕಾಡೇ ಆಗಿರ್ಬೋದು ಏನೇ ಆಗಿರ್ಬೋದು ನನ್ ಗಂಡನ ಜೊತೆ ಇರ್ತೀನಿ ಅಂತ ಹೇಳಿ ಮನೆಗ್ ಬಿಟ್ಟು ಹೋಗ್ತಾ ಇರ್ತಾರೆ ಕಾಡಿಗೆ. ಕಾಡಲ್ಲಿ ಎಲ್ಲೇ ಹೋದ್ರು ಅವ್ರಿಗೆ ದೈವದ ದೈಮಾರ ಕಾಣಿಸೋದಿಲ್ಲ. ಏನ್ ಮಾಡೋದು ಅಂತ ಹೇಳಿ ಕಂಗಾಲಾಗಿರ್ಬೇಕಾರೆ ಅಂದ್ರೆ ಅವ್ರ ಹೆಂಡತಿನೇ ಏನ್ ಹೇಳ್ತಾರೆ, ಗೌರಸಮುದ್ರದ ಮಾರವ್ವ ನೀನ್ ಎಲ್ಲಿದ್ಯಾವ, ನನ್ ಗಂಡನ್ ನನ್ ಹುಡ್ಕೋ ದಾರಿ ತೋರ್ಸು ಅಂತ ಕೈ ಮುಗಿತಾರಂತೆ. ಆಗ್ಲೇನೆ ಕೌರವ್ಯ ರೂಪದಲ್ಲಿ ಬಂದ್ಬಿಟ್ಟು ಈ ದಿಕ್ಕಲ್ಲಿ ಹೋಗಮ್ಮ, ನಿನಗ್ ದೈವದ ದೈಮಾರ ಸಿಗ್ತಾನೆ, ಹಸು ಕುರಿಗಳನ್ನೆಲ್ಲ ನಿಂತ್ಕೊಂಡಿದ್ದಾನೆ, ಹೋಗು ಅಂತ ಹೇಳಿದಾಗ ಅಲ್ಲೋಗಿ ಸೇರ್ತಾರೆ. ಇಲ್ಲಿ ಗೌರಸಮುದ್ರದ ಅಮ್ಮನ ಕತೆ ಇಷ್ಟು ಬರುತ್ತೆ ನಮ್ ಗೊಲ್ಲಾಳಿಕೆಯಲ್ಲಿ. ಅದಾದ್ಮೇಲೆ ಕೆಂಗ್ರು ಮಲ್ಲೇಗೌಡ ಉಟ್ಕೊಂತಾರೆ ಅವ್ರದ್ದು ದೈವದ ದೈಮಾರ್ ಅವ್ರಿಗೆ. ಕೆಂಗ್ರು ಮಲ್ಲೇಗೌಡ ಕಂಬೇರ್ ಚಿನ್ನಮ್ಮಂತ ಮದ್ವೆ ಮಾಡ್ತಾರೆ. ಕಂಬೇರ್ ಚಿನ್ನಮ್ಮನ್ಗೆ ಮದ್ವೆ ಆದ್ಮೇಲೆ ಎಷ್ಟು ವರ್ಷ ಆದ್ರೂ ಮಕ್ಳಿರೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಆ ಪ್ರಾಂತ್ಯಕ್ಕೆ ಅಂದ್ರೆ ಅಲ್ಲಿ ಹೆಸರುವಾಸಿ ಹೆಣ್ದೇವತೆ ಅಂದ್ರೆ ಗೌರಸಮುದ್ರದ ಮಾರಮ್ಮ. ಈಗ ಯಾಕಂದ್ರೆ ಒಂದ್ ಹೆಣ್ಣಿನ ಭಾವನೆ, ಹೆಣ್ಣಿನ ನೋವುಗಳನ್ನ ಒಂದ್ ಹೆಣ್ಣಿಗೆ ಅರ್ಥ ಆಗೋದು ಅಂತ ಹೇಳ್ಬಿಟ್ಟು ಚಿನ್ನಮ್ಮ ಏನ್ ಮಾಡ್ತಾರೆ, ಗೌರಸಮುದ್ರದ ಅಮ್ಮನ ಹತ್ರ ಮೊರೆ ಹೋಗಿ ಕೇಳ್ತಾರೆ, ನೋಡವ್ವ ನಿಮ್ ಮಕ್ಳಿಲ್ಲ. ಈ ಮೊರೆ ಹೋಗಿ ಕೇಳೋದಕ್ಕೆ ಕಾರಣ ಏನಂದ್ರೆ ಚಿನ್ನಮ್ಮಂಗ್ ಮಕ್ಳಿರೋದಿಲ್ವನಾ,
ಅವರು ಅವ್ರ ಊರಿನ ತುಂಬಾ ಮಕ್ಳು